ಮಂಗಳೂರಿನ ಕೆಎಂಸಿ ಆಸ್ಪತ್ರೆ ಮತ್ತು ನಗರ ಸಂಚಾರ ಪೊಲೀಸ್ ಇಲಾಖೆಯ ಸಹಯೋಗದಲ್ಲಿ ಸಾರ್ವಜನಿಕರಲ್ಲಿ ಆಂಬ್ಯುಲೆನ್ಸ್ ಜಾಗೃತಿ ರ್ಯಾಲಿ ನಗರದ ಕೆಎಂಸಿ ಆಸ್ಪತ್ರೆಯಲ್ಲಿ ನಡೆಯಿತು. ತುರ್ತು ಸಂದರ್ಭಗಳಲ್ಲಿ ಆಂಬ್ಯುಲೆನ್ಸ್ಗಳಿಗೆ ಆದ್ಯತೆಯ ಹಾದಿ ಬಿಟ್ಟುಕೊಡುವುದು ಹಾಗೂ ರಸ್ತೆಯ ಸುರಕ್ಷತೆಯ ಬಗ್ಗೆ ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸುವ ಉದ್ದೇಶದಿಂದ ಕೆಎಂಸಿ ಆಸ್ಪತ್ರೆ ಮಂಗಳೂರು ಮತ್ತು ಮಂಗಳೂರು ನಗರ ಸಂಚಾರ ಪೊಲೀಸ್ ಇಲಾಖೆಯ ಜಂಟಿ ಸಹಯೋಗದಲ್ಲಿ ಆಂಬ್ಯುಲೆನ್ಸ್ ಜಾಗೃತಿ ರ್ಯಾಲಿ ನಡೆಯಿತು. ಮಂಗಳೂರಿನ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವೃತ್ತದಲ್ಲಿರುವ ಕೆಎಂಸಿ ಆಸ್ಪತ್ರೆಯಲ್ಲಿ ನಡೆದ ರ್ಯಾಲಿಗೆ ಕಾನೂನು ಮತ್ತು ಸುವ್ಯವಸ್ಥೆಯ ಡಿಸಿಪಿ ಮಿಥುನ್ ಎಚ್ಎನ್ ಚಾಲನೆ ನೀಡಿದರು. ನಂತರ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ತುರ್ತು ಸಂದರ್ಭಗಳಲ್ಲಿ ಕ್ಷಣವೂ ವಿಳಂಬವಾಗದೆ ರೋಗಿಗಳನ್ನು ಆಸ್ಪತ್ರೆಗೆ ತಲುಪಿಸಿ ಜೀವ ಉಳಿಸುವ ಮಹತ್ವದ ಕಾರ್ಯವನ್ನು ಆಂಬ್ಯುಲೆನ್ಸ್ ಚಾಲಕರು ಮಾಡುತ್ತಿದ್ದಾರೆ ಎಂದರು. ನಮ್ಮ ಸರ್ಕಾರ ಕೂಡ ಕ್ರಮ ಕೈಗೊಂಡಿದೆ. ಇವತ್ತು ಖುಷಿಯಾಗುತ್ತೆ, ಹುಡುಗರು ಕಾಲೇಜ್ ಸ್ಟೂಡೆಂಟ್ಸ್ ಮುಂದೆ ಬಂದು ಈ ರೀತಿಯಾದಂತಹ ಸಮಾಜಮುಖಿ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಹಾಗೂ ನಮ್ಮ ಫೆಲೋ ಸಿಟಿಸನ್ಸ್ ಅನ್ನ ಉಳಿಸುವಲ್ಲಿ ಮತ್ತು ಆ ಕ್ರಿಟಿಕಲ್ ಮೂಮೆಂಟ್ ಅಲ್ಲಿ ಕೇರ್ ಏನು ನೀಡಬೇಕು ಅದರಲ್ಲಿ ಇಂಪಾರ್ಟೆಂಟ್ ರೋಲ್ ವಹಿಸ್ತಾ ಇದ್ದಾರೆ ಅನ್ನೋದು ಇಟ್ಸ್ ಜಸ್ಟ್ ಅನ್ ಎಕ್ಸಾಂಪಲ್. ಸೊ ಇವ್ರುಗಳು ನಮ್ಮ ಎಕ್ಸಾಂಪಲ್ಸ್ ಆಗಬೇಕು. ಐ ಕಂಗ್ರ್ಯಾಚುಲೇಟ್ ಆಲ್ ಆಫ್ ಯು ಯಾರು ಇವತ್ತು ಆನರ್ ಮಾಡಿದ್ರು. ಸೊ ಈಗ ನಾವು ಆಂಬ್ಯುಲೆನ್ಸ್ ಈಗಾಗಲೇ ನನಗೂ ಕೂಡ ಅಷ್ಟು ಕ್ಲಿಯರ್ ಆಗಿ ಯಾವ ಆಂಬ್ಯುಲೆನ್ಸ್ ಸೈರನ್ ಏನು ಅನ್ನೋದು ನನಗೂ ಕ್ಲಿಯರ್ ಆಗಿ ಗೊತ್ತಿಲ್ಲ. ಬಟ್ ಎಷ್ಟೋ ಜನ ನೀವು ಇದರಲ್ಲಿ ಇದ್ದೀರಾ, ಆಂಬ್ಯುಲೆನ್ಸ್ ಡ್ರೈವರ್ಸ್ ಇದ್ದೀರಾ. ಸೊ ನಿಮಗೆ ಸೀನಿಯರ್ಸಿಗೆ ಗೊತ್ತಿರುತ್ತೆ, ಬಟ್ ಹೊಸದಾಗಿ ಬಂದಿರೋರಿಗೆ ಬಹುಶಃ ಇದ್ರದ್ದು ಡಿಫ್ರೆನ್ಸಸ್ ಯಾವುದು ಏನು, ಯಾವ ಪೇಷಂಟ್ ಅವ್ರ ಕಂಡೀಷನ್ ಮೇಲೆ ಯಾವ ರೀತಿಯಾದಂತಹ ಆಂಬ್ಯುಲೆನ್ಸ್ ಹಾಕಬೇಕು, ಯಾವ ಸೈರನ್ ಹಾಕಬೇಕು, ಸೈರನ್ ಯಾವ್ದು ಹಾಕಬೇಕು, ಲೈಟ್ಸ್ ಯಾವಾಗ ಆನ್ ಇರಬೇಕು. ಸೊ ಈ ರೀತಿಯಾದಂತಹ ಕ್ಲಾರಿಟಿ ಇಲ್ಲದೆ ಇರ್ಬೋದು. ಬಟ್ ಇವತ್ತು ಈ ಒಂದು ಸೆಷನ್ ಮುಗಿದ ಮೇಲೆ ನಿಮ್ಗೆಲ್ಲರಿಗೂ ಕಂಪ್ಲೀಟ್ 100% ಕ್ಲಾರಿಟಿ ಬರಬೇಕು ಅನ್ನೋದೇ ಇದರ ಒಂದು ಉದ್ದೇಶ. ಇವತ್ತೇನಾಗಿದೆ ಅಂದ್ರೆ ಇದೇ ವೇಳೆ ಟ್ರಾಫಿಕ್ ಇನ್ಸ್ಪೆಕ್ಟರ್ ವಿಜಯರಾಜ್ ಮಾತನಾಡಿ, ಟ್ರಾಫಿಕ್ ನಿಯಮಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಿಕೊಳ್ಳಬೇಕು ಎಂದರು. ಲೈಸೆನ್ಸ್ ಮಾಡಿದ ಕೂಡಲೇ 15 ವರ್ಷಗಳ ಕಾಲ ಒಂದು ಲೈಸೆನ್ಸ್ ವ್ಯಾಲಿಡ್ ಇದೆ. 15 ವರ್ಷ ಕಳೆದ ನಂತರ ನೀವು ರಿನಿವಲ್ ಮಾಡ್ಕೊಳ್ಬೇಕು ಲೈಸೆನ್ಸ್. ಒಂದು ವೆಹಿಕಲ್ ಪರ್ಚೇಸ್ ಮಾಡಿದ ಕೂಡಲೇ ಆರ್ಟಿಒದಲ್ಲಿ ಒಂದು ನೋಂದಣಿ ಆಗ್ತದೆ, ನೋಂದಣಿ ನಂಬರ್ ಬರ್ತದೆ. ಪರ್ಸನಲ್ ಯೂಸ್ ನಾವು ಬೈಕ್ ಕಾರನ್ನು ನಾವು ತಗೊಳ್ತೇವೆ, ಆ ವೆಹಿಕಲ್ 15 ವರ್ಷ ಟೈಮ್ ಇದೆ. 15 ವರ್ಷ ಕಳೆದ ನಂತರ ನೀವು ಅದನ್ನು ಆರ್ಟಿಒ ಇಸ್ಕೊಂಡು ಹೋಗಿ ಗಾಡಿಯನ್ನು ಇಟ್ಟು ಫಿಟ್ನೆಸ್ ಮಾಡಿಸ್ಕೊಳ್ಬೇಕು ಎವ್ರಿ 15 ಇಯರ್ಸ್. ಅದೇ ಟೂರಿಸ್ಟ್ ಕಾರು, ಟ್ರಾನ್ಸ್ಪೋರ್ಟ್ಸ್ ವೆಹಿಕಲ್ ಇದೆಲ್ಲ ಎಲ್ಲೋ ಬೋರ್ಡ್ ಅವರಿಗೆಲ್ಲ 2 ವರ್ಷ ಮಾತ್ರ ಟೈಮ್ ಇದೆ. 2 ವರ್ಷಕ್ಕೆ ಒಂದ್ಸಲ ಅವರು ಫಿಟ್ನೆಸ್ ಅನ್ನು ಮಾಡಿಸ್ಕೊಳ್ಬೇಕು. ಯಾಕೆಂದ್ರೆ ಅದರಲ್ಲಿ ಪ್ಯಾಸೆಂಜರ್ ಹೋಗ್ತಾರೆ, ಮಕ್ಕಳು ಇರ್ತಾರೆ, ಸರಕು ಸಾಗಾಟಗಳು ಒಂದು ಕಡೆ ಇನ್ನೊಂದು ಕಡೆ ಹೋಗ್ತದೆ. ಆದ ಕಾರಣ ಅತಿಯಾಗಿ ಹೆಚ್ಚಾಗಿ ಯೂಸ್ ಆಗುವುದರಿಂದ ಆ ವೆಹಿಕಲ್ಗಳಿಗೆ 2 ವರ್ಷಕ್ಕೆ ಒಂದ್ಸಲ ಫಿಟ್ನೆಸ್ ಸರ್ಟಿಫಿಕೇಟ್ ಮಾಡಿಸ್ಕೊಳ್ಳೇಬೇಕು. ಕೆಎಂಸಿ ಮಂಗಳೂರು ತೀವ್ರ ನಿಗಾ ಘಟಕದ ಮುಖ್ಯಸ್ಥರಾದ ಡಾಕ್ಟರ್ ದತ್ತಾತ್ರೇಯ ಪ್ರಭು ಅವರು ತೀವ್ರ ನಿಗಾ ಘಟಕದ ಬಗ್ಗೆ ಮಾಹಿತಿ ನೀಡಿದರು. ಯಾರೋ ಒಬ್ರು ಆತ್ಮ ಬಾಂಧವರು ಅಥವಾ ಯಾರೋ ಬಂದು ಅವರನ್ನ ಕರ್ಕೊಂಡು ಆಸ್ಪತ್ರೆ ಕರ್ಕೊಂಡು ಹೋಗ್ಲಿಕ್ಕೆ ಬಂದಿದ್ದಾರೆ ಅಂದ್ಕೊಂಡು ಅವ್ರು ನಿಮ್ಮ ಹತ್ರ ಮಾತಾಡ್ತಿರ್ತಾರೆ. ಸೊ ನಿಮಗೆ ಒಂದು ಎಕ್ಸಾಕ್ಟ್ ನಿಮ್ಮ ಹತ್ರ ಬರುವ ಮಾಹಿತಿ ಏನಿದೆ ಅದನ್ನು ಅವರು ಲೇಟರ್ ಆನ್ ಆಸ್ಪತ್ರೆಗೆ ಬಂದ ನಂತರ ಅಡ್ಮಿಷನ್ಸ್ ಬೇಕಾದಾಗ ನೀವು ಕೊಟ್ಟಿರೋ ಮಾಹಿತಿಯನ್ನು ಅವರು ಉಪಯೋಗಿಸ್ಕೊಂಡು ಒಂದು ಡಿಸಿಷನ್ ಅನ್ನು ತಗೊಳ್ಬೋದು. ಸೊ ಹಾಗಾಗಿ ಒಂದು ICU ಅಂದರೆ ಏನು ಅಥವಾ ಮುಂದೆ ಹೇಗೆ ಏನು ಟ್ರೀಟ್ಮೆಂಟ್ಗಳು ಬೇಕಾಗ್ತದೆ ಆ ವಿಷಯದಲ್ಲಿ ನಿಮಗೆ ಸ್ವಲ್ಪ ಮಾಹಿತಿ ಇರಬೇಕು. ICU ಅಂದ್ಕೊಂಡ್ರೆ ನಾವು ತೀವ್ರ ನಿಗಾ ಘಟಕ ಅಂದ್ರೆ ಅಲ್ಲಿ ಯಾವ ರೀತಿಯ ಪೇಷಂಟ್ಸ್ ಅನ್ನು ಅಡ್ಮಿಟ್ ಮಾಡ್ತಾರೆ ಅಂದ್ರೆ ಒಂದು ಪೇಷಂಟ್ಸ್ ಏನೋ ಕ್ರಿಟಿಕಲಿ ಇಲ್ಲ ಅಂದ್ರೆ ತೀವ್ರವಾಗಿ ಒಂದು ಜೀವ ಮತ್ತೆ ಮರಣ ಮಧ್ಯದಲ್ಲಿ ಒಂದು. ಕ್ಲಸ್ಟರ್ ಮುಖ್ಯಸ್ಥರಾದ ಡಾಕ್ಟರ್ ಜೀದು ರಾಧಾಕೃಷ್ಣನ್ ಅವರು ಸ್ವಾಗತಿಸಿ ಲಕ್ಷ್ಮೀದೇವಿ ಅವರು ಕಾರ್ಯಕ್ರಮ ನಿರೂಪಿಸಿದರು. ಕೆಎಂಸಿ ಆಸ್ಪತ್ರೆಯ ಕ್ಲಸ್ಟರ್ ಡೈರೆಕ್ಟರ್ ಪ್ರಮೋದ್ ಕುಂದರ್ ಸೇರಿದಂತೆ ಮೊದಲಾದವರು ಉಪಸ್ಥಿತರಿದ್ದರು. ನಾಗೇಶ್ ಕಾವೂರು, V4 ನ್ಯೂಸ್, ಮಂಗಳೂರು.